KTV ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ತಾತ ಪಟೇಲ್ ವೆಂಕಟೇಗೌಡ ಅಂತ ಆ ಕಾಲದಲ್ಲಿ 10 ಊರನ್ನ ಚೆನ್ನಾಗಿ ಸಾಕ್ತಾ ಇದ್ದಾರೆ. ನಮ್ಮ ತಾತ ಸ್ವಂತೂರು ಯಾವ್ದು? ಹತ್ರ ಮಡಿವಾಳ. ನಾವು 17 ವರ್ಷದಿಂದ ಇಲ್ಲಿ ಊಟ ಎಲ್ಲ ವರ್ಷ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ನಮ್ಮ ತಾತ ತುಂಬ ಚೆನ್ನಾಗಿ ಬದುಕಿ ಬಾಳಿದವರು. ಸೊ ಅವರು ಮಕ್ಕಳು ಮೊಮ್ಮಕ್ಕಳು ನಮಗೆ ಅವ್ರು ಕೊಟ್ಟ ಒಂದು ದಾನ ಧರ್ಮ ಇರ್ಬೋದು. ನಾವು ತುಂಬ ಚೆನ್ನಾಗಿದ್ದೀವಿ. ನಮ್ಮ ಎಲ್ಲ ಫ್ಯಾಮಿಲಿ ಎಂಟೈರ್ ನಮ್ಮ ವಂಶ ತುಂಬ ಚೆನ್ನಾಗಿದ್ದೀವಿ. ಸೊ ಅದರಿಂದ ವರ್ಷದ ಏನು ನಮ್ಮ ಸಂಬಳ ಬಂದಾಗ ಎಲ್ಲರೂ 20-20 ಸಾವಿರ 10 ಸಾವಿರ ಅವರು ಯೋಚಿಸಿ ಕೊಟ್ಟು ವರ್ಷ ಮಾಡ್ತೇವೆ. ಬಟ್ ವಿ ಆರ್ ನಾಟ್ ಅಡ್ವರ್ಟೈಸಿಂಗ್. ಇಲ್ಲಿವರೆಗೂ ಪೇಪರ್ಗಾಗಲಿ ಇನ್ನೊಂದು ನಾವು ನೋಡಿದ್ರೆ ಒಂದು ಉದ್ದೇಶನ ನಾವು ಸಫಲವಾಗಿ ಇಲ್ಲಿ ಇರುವ ದೇವತೆಗಳ ಆಶೀರ್ವಾದ ಹೆಂಗೆ ನಿಮ್ಗೆ ಅನಿಸ್ತು? ಯಾವ ರೀತಿ? ಕುಲದೇವರು ಈ ದೇವ್ರನ್ನ ಅಂದ್ಕೊಂಡು ನಾವು ಏನೇನು ಅಂದ್ಕೊಂಡ್ರು ವರ್ಷ ನಾವು ಫಲ ಸಿಗ್ತಾ ಇದೆ. ಒಳ್ಳೇದಾಗ್ತಾ ಇದೆ. ಹೋದ ವರ್ಷ ನಾನು ತಮ್ಮ ಮಗಳಿಗೆ MBBS ಸೀಟ್ ಸಿಗ್ಬೇಕು ಅನ್ಕೊಂಡು ಮಕ್ಕೊಂಡ್ವಿ, ಸಿಕ್ತು. ಸೊ ಹಂಗಾಗಿ ನಮಗೆ ಏನು ಅಂದ್ಕೊಂತೀವೋ ನಾವು ದೇವ್ರು ಕೊಡಬಾರ್ದು ಏನು ಕೊಡಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿರೋದ್ರಿಂದ ನಾವು ವರ್ಷ ಇದನ್ನು ಆಚರಿಸ್ತೀವಿ. ನಮ್ಮ ಎಲ್ಲ ಫ್ಯಾಮಿಲಿ ನಮ್ಮ ಎಂಟೈರು ವಂಶಸ್ಥರೆಲ್ಲ ಸೇರಿ ಎಲ್ಲ ನೀವು ಅದೇ ರೀತಿ ಮಾಡ್ಕೊಂಡು ಎಲ್ಲ ಬಣ್ಣ ನೋಡಿ ಸರ್, ಅವ್ರ ಆಶೀರ್ವಾದನೇ ನಮಗೆ, ಇಡೀ ಅವ್ರ ಮೊಮ್ಮಕ್ಕಳಿಗೆಲ್ಲ ಅವ್ರ ಆಶೀರ್ವಾದ. ಅವ್ರೇನು ದಾನ ಧರ್ಮ ಮಾಡಿದ್ದು ನಮಗೆ, ಅವರು ಮಾಡಿರೋದ್ರಿಂದ ನಾವು ಚೆನ್ನಾಗಿದ್ದೀವಿ ಬಿಟ್ಟರೆ ನಾವು ಚೆನ್ನಾಗಿರೋದಿಲ್ಲ. ಅವ್ರೇನು ಧರ್ಮ ಮಾಡಿದ್ರೆ ಅದು ನಮ್ಗೆ ಪುಣ್ಯ ಸಿಕ್ಕಿರೋದು, ಮಕ್ಕಳಿಗೆ ನಮಗೆ ಎಲ್ಲ ಅದೊಂದು ನಮ್ಮ ದೇವರ ಆಶೀರ್ವಾದ. ಅದಕ್ಕೇನೋ ಬರೋದು ನಾವು ಇದೇ ನಮ್ಮ ಹಿಂದೆ ಬರೋದು, ಬೇರೆ ಏನೂ ಬರೋಲ್ಲ. ಅದಕ್ಕೆ ಒಂದು ಅನುದಾನ ಮಾಡ್ತಾಯಿದ್ವಿ. ಅಂದರೆ ನೀವೆಲ್ಲ ಒಟ್ಟಿಗೆ ಅಣ್ಣ ತಮ್ಮದ್ರು ಸೇರಿ ನಾವು ಒಂದು 5-6 ಜನ ಇದ್ದೀವಿ, ಕುಟುಂಬ ಸಮೇತ ಬಂದು ನೀವು ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಕೇಳಿ ಬಂತು, ಊರಲ್ಲೆಲ್ಲ ಹೇಳಿದ್ರು ಸುಮಾರು 17 ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ. ಕೂಡ ನಮ್ಮ ಹೆಸರು ಅವ್ರ ಧರ್ಮದಿಂದ ಏನಾದರೂ ಐಟಮ್ ತಗೊಟ್ರೆ ಮಾಡಾಕ್ತೀವಿ. ನಾವೇ ಮಾಡ್ತೀವಿ, ಯಾರಿಗೂ ಕೇಳಕ್ಕೆ ಬರಲ್ಲ. ನಮ್ಮ ಖುಷಿ ಆಗ್ತದೆ. 5,000 ಜನಕ್ಕೆ 5,000 ಜನ 6,000 ಜನಕ್ಕೆ ಎಷ್ಟು ಜನ ಬರ್ತಾರೆ ಅವ್ರಿಗೆ ಅನ್ನದಾನ ಮಾಡ್ತೀವಿ. ನಾವು ಮಾಮೂಲಿ 5 ಗಂಟೆವರೆಗೂ ನಾವು ಬೆಳಗ್ಗೆ ಮೊಸರನ್ನ, ಕೇಸರಿ ಬಾತ್, ಚಿತ್ರಾನ್ನ, ಟಿಫನ್ನು 6ರಿಂದ ಸ್ಟಾರ್ಟ್. 6ರಿಂದ ನಾವು ಸಾಯಂಕಾಲ 4 ಗಂಟೆ 4:30ವರೆಗೂ ಊಟ ದಾನ ಮಾಡ್ತಾರೆ. ಒಂದು ನಿಮಿಷ ಸೈಡ್ ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಸೇರಿ ದೇವರ ಆಶೀರ್ವಾದ. ಹೌದು, ಬೇರೇಶ್ವರನ ಆಶೀರ್ವಾದ ದಿವಸನೇ ಮಾಡ್ತೀವಿ. ಇಂಥ ದಿವಸ ನಾವು ರಥ ಎಳೆಯೋದು ಅವತ್ತೇ ದಿವಸ ಅನುದಾನ ಮಾಡ್ತೀವಿ. ಇನ್ನು ಸೆಂಟ್ರಲ್ ಏನಾದರೂ ಬರ್ತೀವಿ, ನಾವು ಪೂಜೆ ಗೀಜೆ ಮಾಡ್ಕೊಂಡು ಮಾಡ್ತೀವಿ. ನಾವು ಊಟ ಮಾಡಿದ್ರೆ ಸರ್ ಎಷ್ಟು ಜನ ಸೇವೆ ಮಾಡಿದ್ರು? ಊಟ ಮಾಡ್ತಾನೆ ಇದ್ದಾರೆ. ನಮ್ಮದು ವರ್ಷ ಒಂದು 5,000 ನಾವು ಅದಕ್ಕೆ ಕಡಿಮೆ ಇಲ್ಲ ಸರ್. ಮಿನಿಮಮ್ 6,000 ಜನಕ್ಕೆ ಅಂತ ಯಾರ ಹತ್ರ ಕೇಳಲ್ಲ. 5 ಕ್ವಿಂಟಾಲ್ ಮಕ್ಕಳು ನಾವು ಈ ವರ್ಷ ಮುದ್ದೆ ಇಲ್ಲ, ಬರೀ ಕಾಳು ಸಾರು, ಮುದ್ದೆ, ಕೇಸರಿ ಬಾತು, ಅನ್ನ, ರಸಂ ಮಾಡ್ತೀವಿ. ಇನ್ನ ಬರ್ತಾ ಇದ್ದಾರೆ. ಇನ್ನೂ ಒಂದು 10,000 ಜನ ಮಾಡ್ಬೋದು ಅಂದಾಜು ನಮ್ಮ ಪ್ರಕಾರ ನೋಡ್ತಾ ಇದ್ದೀವಿ. ಈ ರೀತಿ ಹುಡುಗರನ್ನೆಲ್ಲ ಲೆಕ್ಕ ಹಾಕೋಣ. ನಾವು 5 ಕ್ವಿಂಟಾಲ್ ರೈಸ್ ಹಾಕ್ತೀವಿ, 50 ಕ್ವಿಂಟಾಲ್ ಕೇಸರಿ ಬಾತ್ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, 50 ಕೆಜಿ ಬೆಳಗ್ಗೆ ಟಿಫನ್ ಮಾಡ್ತೀವಿ, 50 ಕೆಜಿ ವಾಟ್ರು, ನೀರು, ಮುಳ್ಳೇರಿ ವಾಟ್ರ್ ನೋಡಿ ಎಲ್ಲ ನೋಡಿದ್ವಿ ಎಲ್ಲ. ಆಮೇಲೆ ಮಜ್ಜಿಗೆ, ಪಾನಕ ಎಲ್ಲ ಮಾಡ್ತೀವಿ. ಪಾನಕ, ಮಜ್ಜಿಗೆ, ನೀರು ಸಾಯಂಕಾಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಖುಷಿಯಿಂದ ಈ ಒಂದು ಸರಿ ಕೊಡ್ತೀವಿ ಅಂತ ಒಂದು ಕೇಳಿದ್ರು, ಅಕ್ಕಿ ಕೊಡ್ತಾರೆ. 2 ವರ್ಷ ನಮ್ಮ ಜೊತೆ ಕೇಳ್ತೀವಿ. ಈ ಥರ ನಾವು ಕಾಸು ಇಸ್ಕೊಳ್ಳಲ್ಲ. ಅವರಾಗವರು ದೇವ್ರ ಪ್ರಸಾದ ಎಲ್ಲ ಬರ್ತಾರೆ. ಇಲ್ಲಿಂದ ಕೊನೆವರೆಗೂ ಗೊತ್ತಿಲ್ಲ ನಮಗೆ. ಯಾರೋ ಅಲ್ಲಿಂದ ಇಲ್ಲಿವರೆಗೂ ಪೆಂಡಲ್ ಹಾಕಿದ್ದಾರೆ, ಯಾರೋ ಬೆಂಗಳೂರವರು. ನಮಗೆ ತುಂಬ ಸಂತೋಷ ಆಯಿತು. ನೀವು ಫೋನ್ ಮಾಡಿ ಮಾತಾಡಿದೆ ಬಿಸಿಲಿಗೆ. ಸೊ ಹಂಗೆ ಅವರು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಇಲ್ಲ ನೋಡ್ರಿ. ನಮ್ಮ ಹೆಸರು ಹಿಂಗೆ ಮಾಡ್ತೀವಿ ಅಂತ ಫ್ಲೆಕ್ಸ್ ಆಗಿ ಗೊತ್ತು ಯಾವುದಿಲ್ಲ ಹಾಕಲ್ಲ ಸರ್, ನಾವು ಹಾಕಲ್ಲ. ಮೊನ್ನೆ ನಮ್ಮ ತಾತ ವೆಂಕಟರಾಮಗೌಡ ಪಟೇಲ್ ವೆಂಕಟರಾಮಗೌಡ ಮುನಿಯಮ್ಮ ಅವ್ರ ಹೆಸರು ಪಾಂಪ್ಲೆಟಲ್ಲಿ ಹಾಕ್ತಾರೆ ಮಂಡಲವರೆಗಿಲ್ಲ, ಅದು ಹಾಕಿಲ್ಲ. ನಮ್ಗೆ ಹಾಕೋದೇ ಬೇಡ. ಓಕೆ ಧನ್ಯವಾದ.
ಈಗ ಒಂದು 4-5 ವರ್ಷದಿಂದ ಸೇವೆ ನಾವು ಒಂದು ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಒಂದು ಸೇವೆ ಹಿಂಗೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಸರ್. ನಿಮ್ಮ ಜೀವ ಇರೋವರೆಗೂ ಶಕ್ತಿ ಇರೋವರೆಗೂ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಸೇವೆ. ಬನ್ನಿ ಪರಿಚಯ ಮಾಡಿ. ಮೊದಲೆಲ್ಲ ಬಂದು ಇಲ್ಲಿ ನಮಗೆ ಕೈ ಕೊಡ್ತಾ ಇದ್ರು. 35 ವರ್ಷ 35 ವರ್ಷದಿಂದಲೂ ಒಂದು ಸೇವೆ ಮಾಡ್ಕೊಂಡು ಬಂದಿರೋದು. ಈಗ ಅಣ್ಣವ್ರ ಜೊತೆ ಸೇರಿ ನಾವು ಒಂದು ನಿಂತ್ಕೊಂಡು ನಮ್ಮ ಕೈಲಾಗಿ ಸೇವೆ ಮಾಡ್ಕೊಂಡು ರಿಚ್ ಕ್ರಾಸ್ ನಮ್ಮ ಅಜ್ಜಿಯವ್ರು ಬಂತು ಅಂತ ಬೆಂಗಳೂರು. ಇಲ್ಲಿ 40 ವರ್ಷಗಳಿಂದ ಕಾಲದಿಂದ ಅನ್ನದಾನ ಮಾಡ್ತಾನೆ ಇದ್ದೀವಿ ನಾವು. ನಮ್ಮ ತಾತ ಬಂದು ಬಯ್ಯಣ್ಣ, ನಮ್ಮ ಅಜ್ಜಿ ಹೆಸರು ಬಂದು ಜಯಮ್ಮ ಅಂತ. ಆಗಿನ ಕಾಲದಿಂದ ಮಾಡ್ತಾನೆ ಇದ್ದೀವಿ ನಾವು. ಬಟ್ ಏನೋ ಸ್ವಲ್ಪ ಇದಾಗಿ ಇವ್ರಿಗೆ ಶೇರ್ ಮಾಡಿ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಈ ದೇವರ ಸತ್ಯ ಇದೆ. ಅದೇ ಕಾರಣಕ್ಕೂ ಈ ಥರ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ ಸರ್ ನಾವಿಲ್ಲಿ 35 ವರ್ಷದಿಂದ ಮಾಡ್ತಾ ಇದ್ದೀವಿ. ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷ ಅಂದಾನ ನಿಮ್ಮ ಇಲ್ಲಿ ದೇವರು ನಿಮಗೆ ಮನೆ ದೇವರು. ಮನೆ ದೇವರು ಒಳ್ಳೇದಾಗಿದೆ. ಒಂದು ಮುಟ್ಟೆ ಅಕ್ಕಿತಾವಿಂದ ನಾವು ಇಲ್ಲಿ ಪ್ರಾರಂಭ ಮಾಡ್ಕೊಂಡು ಹೋಗಿರೋದು. ಇವತ್ತೊಂದು ದಿನ 5 ಮುಟ್ಟೆ ಅಕ್ಕಿ ಬೇಯ್ತಾ ಇದೆ, 5 ಫಲ ಅಕ್ಕಿ ಬೇಯ್ತಾ ಇದೆ. ಇನ್ನೂ ಆದಷ್ಟು ದೊಡ್ಡದಾದಷ್ಟು ಬೆಳೆಸ್ಕೊಂಡು ಹೋಗ್ತೀವಿ. ಹೆಸರು ಬಂದು ಬಯ್ಯಣ್ಣ ಅಂತ, ಜಯಮ್ಮ ಅಂತ. ಅವ್ರು ಮಾಡ್ಕೊಂಡು ಬರ್ತಾರೆ. ಅವರಿಂದ ನೀವು ಪರಂಪರೆಯಿಂದ ನೀವು ಮಾಡ್ಕೊಂಡು ಅವರಿಂದ ಮೇನು ಜಯಮ್ಮ ಬಯ್ಯಣ್ಣನ ಮಗ, ಕೊನೆ ಮಗ. ಮತ್ತೆ ನಾವು ಮಗಳು, 5ನೇ ಮಗಳು. ಇವನು ಬಂದು ಮಗನು. ಇವನು ವಂಶಧಾರಕ, ಇವನೊಬ್ಬನೇ. ಈಗ ಬಯ್ಯಣ್ಣನಿಗೆ ಮೊಮ್ಮಗನು ಪ್ರಕಾಶ್ ಅಂತನಾ? ಅಲ್ಲ ಸಾಗರಿ. ಸಾಗರ್ ಇವನೊಬ್ಬನು ಮಾಡ್ಕೊಂಡು ಬರ್ತಾರೆ. ಸೇವೆ ಮಾಡ್ಕೊಂಡು ಬರ್ತಾರೆ. ಅಪ್ಪ ಅವ್ರ ಸತ್ತು ಒಂದು 4 ವರ್ಷ ಆಯ್ತು. 4ನೇ ವರ್ಷ ಆಯ್ತು ಅಪ್ಪ ಅವ್ರ ಸತ್ತು. ಆದ್ರೂ ನಾವು ಬಿಟ್ಟಿಲ್ಲ, ಹೋಗ್ತಾನೆ ಇದ್ದೀವಿ. ನೋಡಿದ್ರೆ ಕಾಂಪ್ಲೆಕ್ಸ್ ಎಲ್ಲ ಬಂದ್ಬಿಡುತ್ತೆ, ನಮ್ಗೆ ಇರೋ ಕಡೆನೇ ನಮಗೆ ಬಂದ್ಬಿಡುತ್ತೆ. ಅವ್ರಿಗೂ ಸೇರಿಸ್ತೀವಿ ನಾವು. ಏನೊಂದು ಇದ್ರೂ ನಮಗೆ ಎಚ್ ಕ್ರಾಸಲ್ಲಿ ತಿಳಿಸ್ತಾರೆ. ಇವರು ಅಷ್ಟೇ, ನಾವು ಅವ್ರಿಗೆ ತಿಳಿಸ್ತೀವಿ. ಹೋಗ್ತಾ ಇದೆ ಹೊಂದಾವಣಿಗೆ. ನೀವೇ ಪಾಲ್ಗೊಂಡಿರೋ ನಮ್ಮ ಕುಟುಂಬದವರು ಹಾಗೂ ನಮ್ಮ ಬಂಧು ಬಾಂಧವರು ಇಲ್ಲಿ ಸುಮಾರು ಒಂದು ಮೂಟೆ ಅಕ್ಕಿಯಿಂದ ಶುರು ಮಾಡಿದ್ದೀವಿ. ಇವತ್ತು ಒಂದು 5 ಪಲ್ಲವರೆಗೂ ಅಕ್ಕಿ ಅನ್ನದಾನ ಸೇವೆ ನಡೀತಾ ಇದೆ. ಈ ಅನ್ನದಾನ ಬಂದು ಭಾರಿ ಪುಣ್ಯವಾದ ಕೆಲಸ. ಎಲ್ಲ ನಾವು ಶ್ರೇಷ್ಠವಾದ ಅನ್ನದಾನ. ಹಾಗಾಗಿ ಇದನ್ನೊಂದು ನಮ್ಮ ತಂದೆಯವ್ರ ಕಾಲದಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ. ಇನ್ನು ನಮ್ಮ ಕೈ ಶಕ್ತಿರೋರ್ಗೂ ಇನ್ನು ಮುಂದಕ್ಕೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಹೇಳಿ ನಮ್ಮ ತಮ್ಮ ಹೆಸರು ಆವಾಗಲೇ ಬೆಂಗಳೂರಲ್ಲ? ಬೆಂಗಳೂರಲ್ಲಿ ಮೂಲತಃ ಎಚ್ ಕ್ರಾಸ್. ಬೆಂಗಳೂರನ್ನು ಕೊಡ್ತೀರಿ ಎಚ್ ಕ್ರಾಸ್. ಮೂಲ ಬೆಂಗಳೂರು ಆವಾಗಲೇ ಚಲನಚಿತ್ರ ನಟ ಅದೇನು? ಅವರು ದುನಿಯಾ ಅವರ ಸ್ನೇಹಿತರು. ಅವ್ರ ಜೊತೆ ಸುಮಾರು ದುನಿಯಾದಿಂದ ಹಿಡಿದು ಮೊನ್ನೆ ರಿಲೀಸ್ ಆಗಿರೋ ದುನಿಯಾವ್ರಿಗೂ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೀವಿ. ಇನ್ನೂ ನೆಕ್ಸ್ಟು ಬೇರೆ ಇದರಲ್ಲಿ ಮಾಡ್ತಾ ಇದ್ದೀವಿ. ಅವರು ಸಹ ಮೊದಲು ಇಲ್ಲೆಲ್ಲ ಬಂದು ನಮ್ಮ ಜೊತೆ ಪಾಲ್ಗೊಂಡು ಎಲ್ಲ ಸೇವೆ ಮಾಡೋರು ಸುಮಾರು ವರ್ಷ. ಇವಾಗ ನೀವು ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ವರ್ಷ ನಮ್ಮ ವರ್ಷ ಮಾಡಿ ಶ್ರೀ ಬೈರೇಶ್ವರ ತೀರ್ಥ ಪರಿಸರ ಅವರ ಹೆಸರಲ್ಲಿ ನೀವು ಸುಮಾರು 40 ವರ್ಷದಿಂದ ಅನುದಾನಗಳು ಮಾಡ್ಕೊಂಡು ಬರ್ತಾರೆ. ಮುಂದೆನೂ ಮಾಡ್ಕೊಂಡು ಬರ್ತೀವಿ. ದೇವರ ಆಶೀರ್ವಾದ. ನಮ್ಮನ್ನ ಇಲ್ಲಿ ಕೊಟ್ಟಾಗಿಂದ, ಕ್ರಾಸಿಗೆ ನಮ್ಮನ್ನು ಕೊಟ್ಟಾಗಿಂದ, ಅದಾದ ಮುಂಚೆ 2 ವರ್ಷದಿಂದ ಮಾಡ್ಕೊಂಡ್ಬಂದ್ರು. ನಮ್ಮನ್ನು ಕೊಟ್ಟ ಮೇಲೂ ಅದ್ರ ಸೇವೆ ನಡ್ಕೊಂಡೇ ಹೋಗ್ತಾ ಇದ್ವಿ.